ನಾನು ಓದಿರೋದು ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು ಪಿ ಯು ಮಾಡಿದ್ದು ಸೈನ್ಸಲ್ಲಿ, ಡಿಗ್ರಿ ಮಾಡಿದ್ದು ಆರ್ಟ್ಸು. ಬಟ್ ಐ ಚೂಸ್ ಟು ಬಿ ಅ ಬಿಸ್ನೆಸ್ ವುಮೆನ್. ಇನ್ನೇನು ಲಾಕ್ಡೌನ್ ಆಗಬೇಕು ಒಂದು 2-3 ಡೇಸಲ್ಲಿ ಅವಾಗ ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಯಿತು. ಗಾಡ್ಸ್ ಗ್ರೇಸ್, ಬಾಬಾ ಯಾವಾಗಲೂ ನನ್ನ ಜೊತೆ ಇರ್ತಾರೆ ಅನ್ನೋದಕ್ಕೆ ಇದೇ ರೀಸನ್ನು. ಇಟ್ ವೆಂಟ್ ಸೋ ಗುಡ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಜನರು ಬಂದಾಗ ಅವ್ರ ರಿವ್ಯೂಸ್ ತೊಗೊಂಡೆ. ವಿತಿನ್ 3 to 4 ಡೇಸ್ ನಾವು ವೈರಲ್ ಆದ್ವಿ. ಜನ ಸಿಕ್ಕಾಪಟ್ಟೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು ನಮಗೆ. ಟ್ರಕ್ಕಲ್ಲಿ ಮಾಡಿದಾಗ ಸ್ಪೆಷಲಿ ತುಂಬಾ ಡೈಲಿ ಜಗಳ ಆಗ್ತಿತ್ತು. ರೆಸಿಡೆನ್ಸ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಜಗಳ ಮಾಡೋರು. ಟ್ರಾಫಿಕ್ ವೈಲೇಷನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹಂಗನ್ಬಿಟ್ಟು ನಾವು ಜನರನ್ನು ಅವಾಯ್ಡ್ ಮಾಡೋಕ್ಕಾಗೋದಿಲ್ವಲ್ಲ. ನಮ್ಮ ಕೈಯಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟೇ ಮಾಡೋಕ್ಕಾಗ್ತಾ ಇದ್ದಿದ್ದು. ವಿತಿನ್ 2 ಡೇಸ್ ಕಂಪ್ಲೀಟ್ ಪ್ರಿಪ್ರೇಷನ್ ಮಾಡಿ ಡೇ ಆ್ಯಂಡ್ ನೈಟ್ ನಾನು ನನ್ನ ಹಸ್ಬೆಂಡು ಎಲ್ಲ ರೀತಿ ಫೈನಾನ್ಷಿಯಲ್ ವೈಸು, ವರ್ಕರ್ಸ್ ವೈಸು, ಮತ್ತು ಸೆಟಪ್ಪಿಂದ ಹಿಡಿದು ಗೆಸ್ಟ್ನ ಕರೆಯೋದ್ರಿಂದ ಹಿಡಿದು ಇನ್ವಿಟೇಷನ್ಸು, ಬ್ಯಾನರ್ಸು ಎಲ್ಲನೂ 2 ದಿನದಲ್ಲಿ ಮಾಡಿ ವಿ ಸ್ಟಾರ್ಟೆಡ್ ದಿಸ್. ಜೆನ್ಯುನಿಟಿ ವಿಲ್ ಆಲ್ವೇಸ್ ರಿಮೇನ್ ಜೆನ್ಯುನ್ ಅನ್ನೋ ಥರ ನಾವು ಕೊಡೋ ಫುಡ್ ಆಗಿರ್ಬೋದು, ನಮ್ಮ ಹೈಜೀನ್ ಆಗಿರ್ಬೋದು, ಆ್ಯಂಡ್ ಕ್ವಾಲಿಟಿ, ಟೇಸ್ಟ್ ಎಲ್ಲನೂ ಮ್ಯಾಟರ್ ಆಗತ್ತೆ. ಇಟ್ಸ್ ನಾಟ್ 10 ಜನ ಮಾತಾಡ್ತಾರೆ ಅಂದ್ಬಿಟ್ಟು 100 ಜನ ಕಸ್ಟಮರ್ಸ್ ವಿಲ್ ಆಲ್ವೇಸ್ ಟೆಲ್ ಗುಡ್ ರಿವ್ಯೂಸ್ ಅಂತ. ದರ್ ಇಸ್ ಆಲ್ವೇಸ್ ಗುಡ್ ಆ್ಯಂಡ್ ಬ್ಯಾಡ್. ಫುಡ್ ಇಂಡಸ್ಟ್ರಿ ಬಿಸ್ನೆಸ್ಸಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದರೆ ಒಂದು ಸಕ್ಸಸ್ ಮಂತ್ರ ಅಂತಂದರೆ ಏನು ಹೇಳ್ತೀವಿ? ಡೆಡಿಕೇಶನ್ನು, ಕನ್ಸಿಸ್ಟೆನ್ಸಿ, ಆಮೇಲೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಕೆಳಗೆಳೆಯೋರು ತುಂಬ ಜನ ಇರ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮ ಸೆಲ್ಫ್ ಪವರು, ಆಮೇಲೆ ನಮ್ಮ ಸುಪ್ರೀಂ ಪವರ್ ದೇವ್ರು ಇರ್ತಾನೆ ಅನ್ನೋದನ್ನು ನಾವು ಮರೀದಿರ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅಂತ ಹೇಳ್ತೀನಿ. ಹುಳಿ ಖಾರ ಬಿದ್ರೆ ಟೇಬಲ್ ತಿನ್ನಬಹುದು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ಈಗ ಬೆಂಗಳೂರು ಅಂತ ಬಂದರೆ ಅಥವಾ ಬನಶಂಕರಿ ಅಂತ ಬಂದರೆ ಒಂದಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ಇನ್ಸ್ಟಾಗ್ರಾಮ್ ನೋಡಿ, ಎಲ್ಲೇ ನೋಡಿದ್ರೂ ಕೂಡ ಒಂದು ಹೆಸರು ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಅದೇ ಉಪ್ಪು ಹುಳಿ ಖಾರ ಅಂತ. ಯಾಕಂತಂದರೆ ಈ ಹೆಸರು ಕೇಳಿದ ತಕ್ಷಣ ನಮಗೆ ತುಂಬ ಇಷ್ಟ ಆಗುತ್ತೆ. ಯಾಕಂತಂದರೆ ತುಂಬ ಒಂದು ಮನಸ್ಸಿಗೆ ನಾಟುವಂಥ ಹೆಸರು ಅಂತ ಹೇಳ್ತೀವಲ್ಲ, ಅದೇ ರೀತಿ ಇಲ್ಲಿನ ಫುಡ್ ಕೂಡ ಅಷ್ಟೇ ಫೇಮಸ್ ಆಗಿರುವಂಥದ್ದು. ಸೊ ಇದನ್ನು ಯಾರಪ್ಪ ಶುರು ಮಾಡಿದ್ರು? ಒಂದು ಚಿಕ್ಕ ಟ್ರಕ್ಕಲ್ಲಿದ್ದಂಥ ಬಿಸ್ನೆಸ್ ಇವತ್ತು ಇಷ್ಟರ ಮಟ್ಟಿಗೆ ಬೆಳೆದಿದೆ. ಸೊ ನೀವು BDAಗೆ ಒಂದು 5:15 ಮೇಲೆ ಬಂದ್ರಿ ಅಂತಂದರೆ ಜನವೋ ಜನ ಇಲ್ಲಿ. ಸೊ ಇವತ್ತು ಈ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಇದನ್ನು ಯಾರು ಶುರು ಮಾಡಿದ್ರು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾನು ಇಲ್ಲೇ ಬಂದಿದ್ದೀನಿ. ಸೊ ಇವತ್ತು ದಿವ್ಯಾ ಶ್ರೀನಿವಾಸ್ ಅವರನ್ನು ನಿಮಗೆ ಮೀಟ್ ಮಾಡಿಸ್ತೀನಿ. ಸೊ ಇವರೇ ಈ ಬಿಸ್ನೆಸ್ನ ಶುರು ಮಾಡಿರೋದು. ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಕೂಡ ಈ ಬಿಸ್ನೆಸ್ನ ರನ್ ಮಾಡ್ತಾ ಇದ್ದಾರೆ. ಹೇಗಪ್ಪ ಶುರು ಮಾಡಿದ್ರು ಅಂತ ನಿಮ್ಗೊಂದು ಕ್ಯೂರಿಯಾಸಿಟಿ ಇದ್ದರೆ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ಮ್ಯಾಮ್ ನಮಸ್ತೆ. ಹಲೋ, ಹೇಗಿದ್ದೀರಾ? ನೀವು? ನಾನು ಆರಾಮಾಗಿದ್ದೀನಿ. ಸೊ ಈಗ BDAಗೆ ನಾವು ಹಿಂಗೆ ಹೋಗ್ತೀವಿ ಅಂತಂದರೆ ಕಂಪ್ಲೀಟ್ ರಶ್ನ ನಾನಂತೂ ನೋಡಿದ್ದೀನಿ. ಆ್ಯಂಡ್ ತುಂಬ ಸತಿ ನಾನು ಇಲ್ಲಿ ಬಂದು ಫುಡ್ನ ಟೇಸ್ಟ್ ಕೂಡ ಮಾಡಿದ್ದೀನಿ. ಬಟ್ ನನಗಿಲ್ಲಿ ತುಂಬ ಒಂದು ಇಷ್ಟ ಆಗಿರೋದು ಒಂದೇನಂತಂದರೆ ಉಪ್ಪು ಹುಳಿ ಖಾರ ಅನ್ನುವಂಥದ್ದು. ನಾರ್ಮಲಾಗಿ ನಾವು ಬೇರೆ ಯಾವುದೇ ಒಂದು ರೆಸ್ಟೋರೆಂಟ್ ಅಥವಾ ಏನೇ ಒಂದು ಫುಡ್ ಟ್ರಕ್ ನೋಡಿದ್ವಿ ಅಂತಂದರೆ ನೇಮ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಇದು ಜನರಿಗೆ ನೋಡಿದ ತಕ್ಷಣ ಇಷ್ಟ ಆಗುತ್ತೆ. ಸೊ ಹೆಂಗೆ ಈ ಉಪ್ಪು ಹುಳಿ ಖಾರ ಶುರುವಾಯಿತು? ನಿಮ್ಮ ಜರ್ನಿ ಹೆಂಗೆ ಶುರುವಾಯಿತು? ಓಕೆ, ಇದು ಬೇಸಿಕ್ಲಿ ನನ್ನ ಹಸ್ಬೆಂಡ್ ಐಡಿಯಾ. ಸೊ ಉಪ್ಪು ಹುಳಿ ಖಾರ ಅಂತ ಹೆಸರಿಡಬೇಕು ಅಂತನೂ ಅವರೇ ಅಂತ ಅಂದ್ಕೊಂಡಿದ್ದು. ಅವ್ರದ್ದು ಅಥೆಂಟಿಕ್ ಸ್ಟೈಲ್, ಆಮೇಲೆ ದ ವೇ ಹಿ ಥಿಂಗ್ಸ್ ಎಲ್ಲ ಇಟ್ಸ್ ವೆರಿ ಇನ್ನೋವೇಟಿವ್. ಹಾಗೆ ಸೊ ಅವರಿಗೆ ಮುಂಚೆಯಿಂದನೂ ಫುಡ್ ಇಂಡಸ್ಟ್ರೀಲಿ ತುಂಬ ಇಷ್ಟ. ಐ ಮೀನ್ ತುಂಬ ಫ್ಯಾಂಟಸಿ, ಮನೇಲೂ ಕುಕಿಂಗ್ ಮಾಡೋದು. ಹಿ ವಾಸ್ ವೆರಿ ಗುಡ್ ಅಟ್ ಇಟ್. ನಮ್ಮದು ಸೇಮ್ ಹಿಂಗೇನೆ ಅರಸೀಕೆರೆಯಲ್ಲಿ ಒಂದು 2 years ಇದೇ ಬಿಸ್ನೆಸ್ ಇತ್ತು. ಬಟ್ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಬೇಕಿತ್ತು. ಹಾಗಾಗಿ ಇಲ್ಲಿ ಅದನ್ನು ಮಾಡೋಕ್ಕಾಗಲಿಲ್ಲ. ಆಫ್ಟರ್ 13 years ಇಲ್ಲಿ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ದು ಉಪ್ಪು ಹುಳಿ ಖಾರ ಅಂತ. ಇಟ್ ವಾಸ್ ಆಲ್ ಹಿಸ್ ಐಡಿಯಾ ಆ್ಯಂಡ್ ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್. ನಾವು ಸುಮ್ಮನೆ ಹಿಂದೆಗಡೆ ನಿಂತು ಸಪೋರ್ಟ್ ಮಾಡ್ತೀನಿ. ಓಕೆ, ಬಟ್ ಈ ಕಂಪ್ಲೀಟ್ ನೀವು ನೋಡ್ಕೋತೀರಲ್ವಾ? ನಾನೇ ಓಕೆ, ಬಟ್ ನಿಮಗೆ ಈ ಪ್ಯಾಷನ್ ಹೆಂಗೆ ಬಂತು? ಅಂದರೆ ನೀವು ಕೂಡ, ನಾನು ಆಗ ಮಾತಾಡಿದಾಗ ಹೇಳಿದ್ರಿ ನೀವು ಕೂಡ ಒಂದು ಬಿಸ್ನೆಸ್ನ ರನ್ ಮಾಡ್ತಾ ಇದ್ದೀರಾ ಅಂತ. ಸೊ ಬೇಸಿಕಲಿ ನಿಮ್ಮ ಒಂದು ಜರ್ನಿ ಹೆಂಗೆ ಶುರುವಾಯಿತು? ನೀವು ಏನು ಓದಿದ್ದೀರಾ? ಸೊ ಹೆಂಗೆ? ನಾನು ಓದಿರೋದು ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು
ಪಿ ಯು ಮಾಡಿದ್ದು ಸೈನ್ಸಲ್ಲಿ, ಡಿಗ್ರಿ ಮಾಡಿದ್ದು ಆರ್ಟ್ಸು ಆ್ಯಂಡ್ ಡಿಪ್ಲೊಮೊ ಚಿಲ್ಡ್ರನ್ ಮಾಂಟೆಸರಿ ಡಿಪ್ಲೊಮೊ ಮಾಡಿರೋದು ಚೈಲ್ಡ್ ಸೈಕಾಲಜಿಲಿ. ಬಟ್ ಐ ಚೂಸ್ ಟು ಬಿ ಅ ಬಿಸ್ನೆಸ್ ವುಮೆನ್. ಅದಾದಮೇಲಿಂದ ನಾನು ರಂಗಭೂಮಿ ಕಲಾವಿದೆನೂ ಹೌದು, ಅಭಿನಯ ತರಂಗದಲ್ಲೂ ಕೆಲಸ ಮಾಡಿದ್ದೀನಿ. ಇಲ್ಲಿರೋ 10 ಸಿನಿಮಾದಲ್ಲೂ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಆರ್ಟಿಸ್ಟ್ ಕೋರ್ಸ್ ಎಲ್ಲನೂ. ಅದಾದಮೇಲೆ ಅದಕ್ಕೆ ಅಂತ ಕಂಪ್ಲೀಟ್ ನಾವು ಅಲ್ಲಿ ಟೈಮ್ ಕೊಡೋಕ್ಕಾಗಲ್ಲ. ಸೊ ದೆನ್ ಐ ಥಾಟ್ ಓಕೆ ಬಿಸ್ನೆಸ್ ಅಂತ ಮಾಡಿದ್ರೆ ಮನೇಲಿ ಕೂತು ಏನಾರ ಮಾಡ್ಬೋದು. ಅಷ್ಟೊತ್ತಿಗೆ ನನಗೆ ಮಗು ಇತ್ತು, ಹಾಗಾಗಿ 24 hours 48 hours ಸ್ಟ್ರೈಟ್ ಶೂಟ್ ಮಾಡೋಕ್ಕಾಗಲ್ಲ ಅಂತ ದೆನ್ ಐ ಚಾಸ್ ಬಿಸ್ನೆಸ್. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇನ್ನೇನು ಲಾಕ್ಡೌನ್ ಆಗಬೇಕು ಒಂದು 2-3 ಡೇಸಲ್ಲಿ ಆವಾಗ ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಯಿತು. ಬಟ್ ಗಾಡ್ಸ್ ಗ್ರೇಸ್, ಬಾಬಾ ಯಾವಾಗಲೂ ನನ್ನ ಜೊತೆ ಇರ್ತಾರೆ ಅನ್ನೋದಕ್ಕೆ ಇದೇ ರೀಸನ್ನು. ಇಟ್ ವೆಂಟ್ ಸೋ ಗುಡ್. ಲಾಕ್ಡೌನ್ ಟೈಮಲ್ಲೇ ಲಾಕ್ಡೌನ್ ಇನ್ನೇನು 2 ಡೇಸಲ್ಲಿ ಆಗಬೇಕು ಆವಾಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಅದು ಎಷ್ಟು ಚೆನ್ನಾಗಾಯಿತು ಅಂದರೆ ವಿತಿನ್ 6 monthsಲ್ಲಿ ಎಮರ್ಜಿಂಗ್ ಬಿಸ್ನೆಸ್ ವುಮೆನ್ ಅವಾರ್ಡ್ ಸಿಕ್ತು ನನಗೆ. ಹೈಯೆಸ್ಟ್ ಸೇಲ್ಸ್ ಮಾಡಿದ್ದೀವಿ. ಬಟ್ ನೀವು ಏನು ಬಿಸ್ನೆಸ್ನ ಶುರು ಮಾಡಿರೋದು? ನಾನು ಹೇರ್ ಕೇರ್ ಬ್ರ್ಯಾಂಡ್ ಇದೆ ನಂದು, ಕೇಶ್ ಹೆರಾನಿಕ್ಸ್ ಅಂತ ಅಂದ್ಬಿಟ್ಟು. ಇಟ್ ವಾಸ್ ಕೇಸಗ್ರ ಆರ್ಗ್ಯಾನಿಕ್ಸ್ ಆವಾಗ. ಸೊ ಈಗ ಒಂದು ಇಯರ್ ಮುಂಚೆ ಸ್ವಲ್ಪ ಚೇಂಜ್ ಮಾಡಿದೆ ಬ್ರ್ಯಾಂಡ್ ನೇಮು ಎಲ್ಲನೂ. ಸೊ ಕೇಶ್ ಹೆರಾನಿಕ್ಸ್ ಅಂತ. ಇಟ್ ಈಸ್ ಗೋಯಿಂಗ್ ರಿಯಲಿ ವೆಲ್. ಇವಾಗ್ಲೂ ಅಷ್ಟೇ. ಐ ಹ್ಯಾವ್ 1 more ಕಂಪನಿ. ಅದು ಬಿಟ್ಟು ಉಪ್ಪು ಹುಳಿ ಖಾರ ಈವ್ನಿಂಗ್ ಬರ್ತೀನಿ ಆ್ಯಂಡ್ ಐ ವಿಲ್ ಮ್ಯಾನೇಜ್ ಎವ್ರಿಥಿಂಗ್ ಹಿಯರ್. ಪ್ರತಿಯೊಂದು ಅಕೌಂಟ್ಸಿಂದ ಹಿಡಿದು ಎಲ್ಲ ನಾನೇ ನೋಡ್ಕೊತಿರೋದು. ಎಸ್. ಓಕೆ. ಬಟ್ ನಾನು ನೋಡ್ದಂಗೆ ಫಸ್ಟ್ ನೀವು BDಯಲ್ಲಿ ಫುಡ್ ಟ್ರಕ್ಕಿಂದ ಶುರು ಮಾಡಿದ್ರಿ. ಸೊ ಆವಾಗ ಆ ಪ್ರಿಪ್ರೇಷನ್ ಹೆಂಗಿತ್ತು? ಬಿಕಾಸ್ ಫುಡ್ಡು ಒಂದು ಬಿಸ್ನೆಸ್ ಅಂತಂದ್ರೆ ಎಲ್ರಿಗೂ ಭಯ ಇದ್ದೇ ಇರುತ್ತೆ, ಬಿಕಾಸ್ ಅದು ಈಸಿ ಬಿಸ್ನೆಸ್ ಅಲ್ಲ. ಸೊ ಹೆಂಗೆ ಶುರು ಮಾಡಿದ್ರೆ? ಆ್ಯಂಡ್ ನಾನು ನೋಡ್ದಂಗೆ ವಿದಿನ್ ಒಂದು ಶಾರ್ಟ್ ಟೈಮಲ್ಲೇ ಜನ ಇದ್ರು. ನಾನೇ ನೋಡಿದ್ದೀನಿ, ಫುಲ್ ಲೈನಲ್ಲಿ ನಿಲ್ತಾ ಇದ್ರು. ಸೊ ಹೆಂಗಪ್ಪ ಈ ಬಿಸ್ನೆಸ್ ಸಕ್ಸಸ್ ಆಯಿತು ಅಂತ ನಾವೇ ಯೋಚನೆ ಮಾಡಿರ್ತೀವಿ. ಸೊ ಆ ಒಂದು ಏನು ಪಾಯಿಂಟ್ ನಿಮಗೆ ಬಿಸ್ನೆಸ್ ಸಕ್ಸಸ್ ಆಗೋದಕ್ಕೆ ಏನು ರೀಸನ್ ಹೇಳ್ತೀರಾ? ನಮಗೆ ಇದು ಹೋಮ್ವರ್ಕ್ ಪ್ರಾಬಬ್ಲಿ 1 ತಿಂಗಳು ಹೋಮ್ವರ್ಕ್ ಮಾಡಿದ್ದೀವಿ ನಾವು ಮೋಸ್ಟ್ಲಿ, ಅಷ್ಟೇ. ಜಾಸ್ತಿ ಏನು ನಾವು ತುಂಬ ವರ್ಷಗಳ ಟೈಮ್ ತುಂಬ ಪ್ರಿಪ್ರೇಷನ್ ಮಾಡಿಕೊಂಡು ಹಾಗೆಲ್ಲ ಏನೂ ಮಾಡಿಲ್ಲ. 1 ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದಂಥ ಇದ್ದಿದ್ದು. ಪಿತೃಪಕ್ಷ ಆಯಿತು, ಪಿತೃಪಕ್ಷ ಆಗ್ತಿದ್ದಂಗೆ ನಾವು ಸ್ಟಾರ್ಟ್ ಮಾಡಿಬಿಟ್ವಿ. ವಿತಿನ್ 2 to 3 days ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಜನರು ಬಂದಾಗ ಅವ್ರ ರಿವ್ಯೂಸ್ ತೊಗೊಂಡೆ. ಇಟ್ಸ್ ಆಲ್ ಬಿಕಾಸ್ ನಾವು ಕೊಡೋ ಕ್ವಾಲಿಟಿ ಆಫ್ ದ ಫುಡ್ ಮತ್ತು ಟೇಸ್ಟು ತುಂಬ ಮ್ಯಾಟರ್ ಆಗುತ್ತೆ ಇದರಲ್ಲಿ. ಹಾಗಾಗಿ ಜನ ಹುಡ್ಕೊಂಡು ಬರೋರು. ಆ್ಯಂಡ್ ದ ವೇ ದೇ ಯೂಸ್ ಟು ಸಪೋರ್ಟ್ ಅಸ್ ಅಲ್ಲ, ನಮ್ಮ ಕಸ್ಟಮರ್ಸೇ ನಮಗೆ ದೇವ್ರ ಥರ. ಇಟ್ಸ್ ಆಲ್ ಬಿಕಾಸ್ ಆಫ್ ದೆಮ್. ಅವ್ರು ಕೊಡ್ತಾ ಇದ್ದಿದ್ದ ರಿವ್ಯೂ, ಅವ್ರ ಜೆನ್ಯೂನ್ ರಿವ್ಯೂ ಮತ್ತು ನಮ್ಮ ಟೇಸ್ಟು ಎಲ್ಲನೂ ಆ್ಯಡ್ ಆಗ್ತು ಇದಕ್ಕೆ. ಆ್ಯಂಡ್ ವಿತಿನ್ 3 to 4 days ನಾವು ವೈರಲ್ ಆದ್ವಿ. ಜನ ಸಿಕ್ಕಾಪಟ್ಟೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಯರ್ಲಿ ಒಂದು 800 to 1000 ಪೀಪಲ್ ಕ್ರೌಡ್ ಆಗ್ತಾ ಇದ್ದಿದ್ದರಿಂದ ನಮಗೆ ಟ್ರಾಫಿಕ್ ವಯಲೇಷನ್ಸಲ್ಲಿ ಪ್ರಾಬ್ಲಮ್ ಆಯಿತು. ಸೊ ಸ್ಟ್ರೀಟಲ್ಲಿ ಇಟ್ಟಿರೋದ್ರಿಂದ. ಓಕೆ. ಯಾಕಂದರೆ ಅದು ಕಂಪ್ಲೀಟ್ಲಿ ರೆಸಿಡೆನ್ಷಿಯಲ್ ಏರಿಯಾ ಇತ್ತು. ಬಟ್ ನಾವು ತುಂಬಾ ಹರ್ಡಲ್ಸ್ನ ಕ್ರಾಸ್ ಮಾಡ್ಕೊಂಬಂದ್ವಿ. ದಿನಾ ಜಗಳ ಆಗೋದು. ರೆಸಿಡೆನ್ಸ್ ಬಂದು ತುಂಬ ಒಬ್ಬರು ಪರ್ಟಿಕ್ಯುಲರ್ ಆಗಿ ಬಂದು ತುಂಬ ಪ್ರಾಬ್ಲಮ್ ಮಾಡೋರು. ಆ್ಯಂಡ್ ವಿ ಥಾಟ್ ವಾಟ್ ನೆಕ್ಸ್ಟ್ ಅಂತ ಅಂದ್ಬಿಟ್ಟು ಆಮೇಲೆ ಅಗೇನ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ, ದೇವ್ರು ನಮ್ಮ ಕಡೆ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಇದು ಒಂದೇ ರೀಸನ್ನು. ಬರೀ 2 ದಿನದಲ್ಲಿ ನಮಗೆ ಜಾಸ್ತಿ ಬ್ರೇಕ್ ಸಿಗಲಿಲ್ಲ. ಬರೀ 2 ದಿನದಲ್ಲಿ ಈ ಅಂಗಡಿನ ಮಾಡಿದ್ವಿ. ಆ್ಯಂಡ್ ಇಮ್ಯಾಜಿನ್ ನಾವು ಎಷ್ಟು ಫಿನಾನ್ಷಿಯಲಿ ನಾವು ಏನಾಯಿತು ಪ್ರಿಪೇರ್ ಮಾಡ್ಕೋಬೇಕಾಯ್ತು. ಎಲ್ಲ ಹಾಗೆ ಒಂದ್ಗುಡ್ತು. ಎಲ್ಲ ಅದಕ್ಕದೇ ಆಯಿತು ಅಂತಾರಲ್ಲ, ಹಾಗೆ ಅದಕ್ಕದೇ ಆಯಿತು. ಆ್ಯಂಡ್ ಸುಮಾರು ಜನ ಗೆಸ್ಟ್ಗಳೆಲ್ಲ ಬಂದಿದ್ದರು. ಎಲ್ಲ VVIPಗಳು ಬಂದಿದ್ದರು ಓಪನಿಂಗಿಗೆ. ಆ್ಯಂಡ್ ನನ್ನ ಫ್ರೆಂಡ್ಸು, ಫ್ಯಾಮಿಲಿ, ಎಸ್ಪೆಷಲಿ ನಮ್ಮಮ್ಮ ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಆ್ಯಂಡ್ ಎಸ್, ನನ್ನ ಫ್ಯಾಮಿಲಿ ಈಸ್ ದ ಬಿಗ್ಗೆಸ್ಟ್ ಸಪೋರ್ಟ್. ಎಲ್ಲದಕ್ಕೂ ಅವರೇ ಮೇಯ್ನ್ ಪಿಲ್ಲರ್ ಆಗಿದ್ದಿದ್ದು, ನಮ್ಮಮ್ಮ ಸ್ಪೆಷಲಿ. ಬಟ್ ನೀವು ಬಿಸ್ನೆಸ್ ಶುರು ಮಾಡಿದಾಗ ಅಂದ್ಕೊಂಡಿದ್ರ ಈ ಮಟ್ಟಿಗೆ ಕ್ರೌಡ್ ಬರ್ತಾರೆ ಅಂತ? ಯಾಕಂತಂದ್ರೆ ಒಂದು ಹೋಟೆಲ್ ಬಿಸ್ನೆಸ್ಸು ಕಾನ್ಸ್ಟೆಂಟಾಗಿ ರನ್ ಆಗಬೇಕು ಅಂತಂದ್ರೆ 1 ವರ್ಷ ಆದರೂ ಕಾಯಬೇಕು ಅಂತ ಹೇಳ್ತಾರೆ. ಸೊ ನಿಮ್ಗೆ ಆ ಒಂದು ಜನರನ್ನು ನೋಡಿದಾಗ ಹೆಂಗೆ ಅನಿಸ್ತು? ತುಂಬ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಇಟ್ ವಾಸ್ ಸರ್ಪ್ರೈಸಿಂಗ್. ಯಾಕಂದರೆ ಬರೀ 3 ಡೇಸಲ್ಲಿ ಹಿಂಗಾಗತ್ತೆ ಅಂತ ನಾವು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಆ್ಯಂಡ್ ನಾನು 4th ಬ್ಲಾಕ್ ಗಣೇಶಗೆ ಹೋಗ್ತೀನಿ. ಓಕೆ.
ನಾನು ತುಂಬ ಕೇಳಿದ್ದೀನಿ, ಆಗಿದೆ ನನ್ನ ಲೈಫಲ್ಲೂ. ಬರೀ ಮಿರಾಕಲ್ಸೇ ಆಗಿರೋದು ಅಲ್ಲಿಗೆ ಹೋದ್ಮೇಲಂತೂ. ಆ್ಯಂಡ್ ಇದು ಒಂದು ಎಕ್ಸಾಂಪಲ್ಲು, ಒಂದು ಮಿರಾಕಲ್ ಆಗೋದಕ್ಕೋಸ್ಕರ ಅಲ್ಲೇ ಗಣೇಶನ ಫೋಟೋನೂ ಹಾಕಿದ್ದೀವಿ. ನಾನು ತುಂಬ ನಂಬ್ತೀನಿ, ಎವ್ರಿ ಟ್ಯೂಸ್ಡೇ ಮಿಸ್ ಮಾಡ್ದಂಗೆ ಅಲ್ಲಿಗೆ ಹೋಗ್ತೀನಿ. ಆ್ಯಂಡ್ ಗಣೇಶ ವಿಘ್ನ ವಿನಾಯಕ, ಸೊ ಯಾವುದೇ ವಿಘ್ನ ಬಂದ್ರೂ ನಮ್ಮನ್ನ ಕ್ರಾಸ್ ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಅಂತ ನಾನು ಅನ್ಕೋತೀನಿ. ಸೊ ಮ್ಯಾಮ್, ಈಗ ನೀವು ಅಲ್ಲಿಂದ ಶಿಫ್ಟ್ ಆಗಿ ಎಷ್ಟು ಟೈಮ್ ಆಯಿತು ಇಲ್ಲಿ ಈಗ 2 months ಆಗುತ್ತೆ. ಓಕೆ. ಹಾಂ. ಸೊ ಕಂಪ್ಲೀಟ್ ಈ ಬಿಸ್ನೆಸ್ನ ಶುರು ಮಾಡಿ ಎಷ್ಟು ತಿಂಗಳಾಯಿತು? 3 months. 3 months ಅಷ್ಟೇ ಆಗಿರೋದು. ಸೊ ನಿಜಕ್ಕೂ ಕೇಳೋಕ್ಕೆ ಖುಷಿ ಆಗುತ್ತಲ್ವ, ಯಾಕಂತಂದರೆ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಹಿಂಗೆ ಸಕ್ಸಸ್ ಆಯಿತು ಅಂತ. ಅದ್ರ ಜೊತೆಗೆ ಈಗ ಒಂದು ಸಕ್ಸಸ್ ಆಯಿತು ಅಂತಂದರೆ ಅದ್ರ ಜೊತೆಗೆ ಒಂದಷ್ಟು ಕಷ್ಟಗಳು ಬಂದೇ ಬರುತ್ತೆ ಅಲ್ವಾ? ಸೊ ನೀವು ಆ ಥರ ಏನಾದರೂ ಫೇಸ್ ಮಾಡಿದ್ರೆ ಅಥವಾ ನಾರ್ಮಲ್ ಆಗಿ ಚೆನ್ನಾಗಿ ನಡ್ಕೊಂಬಂದಿದ್ದೀರಾ? ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು ನಮಗೆ. ಟ್ರಕ್ಕಲ್ಲಿ ಮಾಡಿದಾಗ ಸ್ಪೆಷಲಿ ತುಂಬಾ ಡೈಲಿ ಜಗಳ ಆಗ್ತಿತ್ತು. ರೆಸಿಡೆನ್ಸ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಜಗಳ ಮಾಡೋರು, ಟ್ರಾಫಿಕ್ ವೈಲೇಷನ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಹಂಗನ್ಬಿಟ್ಟು ನಾವು ಜನರನ್ನ ಅವಾಯ್ಡ್ ಮಾಡೋಕ್ಕಾಗೋದಿಲ್ವಲ್ಲ. ನಮ್ಮ ಕೈಯಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟೇ ಮಾಡೋಕ್ಕಾಗ್ತಾ ಇದ್ದಿದ್ದು. ಬಟ್ ದೆನ್ ಎಲ್ಲ ಥರನೂ ಮಾತಾಡಿ ಏನೇ ಮಾಡಿ ಎಷ್ಟು ಆರ್ಗನೈಸ್ಡಾಗಿ ಮಾಡೋಕ್ಕೆ ಹೋದ್ರೂ ಒಬ್ರಿಗೆ ಹೇಳ್ಬೋದು, ಇಬ್ರಿಗೆ ಹೇಳ್ಬೋದು, ಎಲ್ರಿಗೂ ಪಾಪ ಬಂದವರಿಗೆ ನಾವು ಹಾಗೆ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ವೈಲೇಷನ್ ಆಗ್ತಾಯಿತ್ತು ಅಂತ ತುಂಬ ಪ್ರಾಬ್ಲಮ್ ಆಯಿತು ಅಲ್ಲಿ. ಆ್ಯಂಡ್ ಅದಾದಮೇಲಿಂದ ನಾವು ಅಲ್ಲಿಂದ ತೆಗಿಲೇಬೇಕು ಅಂತ ಹೇಳಿ FIR ಆಗಿತ್ತು. ಟ್ವೀಟ್ ಮಾಡಿಬಿಟ್ಟಿದ್ರು ಯಾರೋ ಒಬ್ಬರು, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ಗೆ, ಕಮಿಷ್ನರ್ಗೆ ಎಲ್ಲನೂ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿಬಿಟ್ಟಿದ್ರು. ಸೊ ವಿ ಹ್ಯಾಡ್ ನೋ ಆಪ್ಷನ್, ನಾವು ಫಾಲೋ ಮಾಡಲೇಬೇಕಾಯ್ತು, ಅಲ್ಲಿಂದ ತೆಗಿಲೇಬೇಕಾಯ್ತು. ಸೊ ವಾಟ್ ನೆಕ್ಸ್ಟ್? ಆಮೇಲೆ ವಿತಿನ್ 2 days ಇದು ನಮಗೆ ಗೊತ್ತಿರೋವ್ರದ್ದೇ ಶಾಪ್ ಇದ್ದಿದ್ದರಿಂದ ದೇ ಟೋಲ್ಡ್ ಯು ಕ್ಯಾನ್ ಶಿಫ್ಟ್, ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಅಂತ. ವಿತಿನ್ 2 days ಕಂಪ್ಲೀಟ್ ಪ್ರಿಪ್ರೇಷನ್ ಮಾಡಿ ಡೇ ಆ್ಯಂಡ್ ನೈಟ್ ನಾನು ನನ್ನ ಹಸ್ಬೆಂಡು ಎಲ್ಲ ರೀತಿ ಫೈನಾನ್ಷಿಯಲ್ ವೈಸು, ವರ್ಕರ್ಸ್ ವೈಸು, ಮತ್ತು ಸೆಟಪ್ಪಿಂದ ಹಿಡಿದು ಗೆಸ್ಟ್ನ ಕರೆಯೋದ್ರಿಂದ ಹಿಡಿದು ಇನ್ವಿಟೇಷನ್ಸು, ಬ್ಯಾನರ್ಸು ಎಲ್ಲನೂ 2 ದಿನದಲ್ಲಿ ಮಾಡಿ ವಿ ಸ್ಟಾರ್ಟೆಡ್ ದಿಸ್. ಇಲ್ಲಿಗೆ ಬಂದಮೇಲೂ ಅಷ್ಟೇ ತುಂಬ ಪ್ರಾಬ್ಲಮ್ ಆಯಿತು ನಮಗೆ. ಹೇಗೆ ಅಂದರೆ ಕಾಂಪಿಟೇಟರ್ಸ್ ತುಂಬ ಇದ್ದಾರೆ ನಮಗೆ ಇಲ್ಲಿ. ಅವರು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ಸ್ ಹಾಕ್ಸೋದು, ಈ ಥರ ತುಂಬಾ ಹೋಗಬೇಡಿ ಹಾಗೆ ಹೀಗೆ ಅಂತ. ಬಟ್ ಜೆನ್ಯುನಿಟಿ ವಿಲ್ ಆಲ್ವೇಸ್ ರಿಮೈನ್ ಜೆನ್ಯುನ್ ಅನ್ನೋ ಥರ ನಾವು ಕೊಡೋ ಫುಡ್ ಆಗಿರ್ಬೋದು, ನಮ್ಮ ಹೈಜೀನ್ ಆಗಿರ್ಬೋದು, ಆ್ಯಂಡ್ ಕ್ವಾಲಿಟಿ, ಟೇಸ್ಟ್ ಎಲ್ಲನೂ ಮ್ಯಾಟರ್ ಆಗತ್ತೆ. ಇಟ್ಸ್ ನಾಟ್ 10 ಜನ ಮಾತಾಡ್ತಾರೆ ಅಂದ್ಬಿಟ್ಟು 100 ಜನ ಕಸ್ಟಮರ್ಸ್ ವಿಲ್ ಆಲ್ವೇಸ್ ಟೆಲ್ ಗುಡ್ ರಿವ್ಯೂಸ್ ಅಂತ. ದರ್ ಇಸ್ ಆಲ್ವೇಸ್ ಗುಡ್ ಆ್ಯಂಡ್ ಬ್ಯಾಡ್. ಆ್ಯಂಡ್ ವೆರಿ ಸ್ಪೆಸಿಫಿಕ್ ಪೀಪಲ್ ಮಾತ್ರನೇ ಕಮೆಂಟ್ ಮಾಡ್ತಾರೆ. ನೀವು ಯಾವುದೇ ರೀಲ್ಗೆ ಹೋಗಿ ನೋಡ್ಬೋದು, ಬರೀ ರಿಪೀಟೆಡ್ ಪೀಪಲ್ಲೇ ಕಮೆಂಟ್ ಮಾಡ್ತಿರ್ತಾರೆ, ಬ್ಯಾಡ್ ಕಮೆಂಟ್ಸ್ ಮಾಡ್ತಿರ್ತಾರೆ. ದೇ ಆರ್ ಸೋ ಅಬ್ಸೆಸ್ಡ್ ಅಬೌಟ್ ಉಪ್ಪು ಹುಳಿ ಖಾರ, ಆ್ಯಂಡ್ ದೇ ಆರ್ ಸೋ ಅಬ್ಸೆಸ್ಡ್ ಅಬೌಟ್ ಸ್ಪ್ರೆಡಿಂಗ್ ನೆಗೆಟಿವಿಟಿ. ಅಂದರೆ ಆಬ್ವಿಯಸ್ಲಿ ಕಾಂಪಿಟೇಟರ್ಸ್ ಮಾಡಿಸ್ತಿರೋದು. ಸೊ ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ನನ್ನ ಹಸ್ಬೆಂಡ್ ನನಗೆ ಯಾವಾಗಲೂ ಒಂದೇ ಹೇಳೋದು, ಒಳ್ಳೇದಿದ್ದಿದ್ದ ಕಡೆ ಕೆಟ್ಟದ್ದಿದ್ದೇ ಇರುತ್ತೆ. ಸೊ ದೇವ್ರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಸೊ ಯು ಡೋಂಟ್ ಥಿಂಕ್ ಅಬೌಟ್ ನೆಗೆಟಿವ್. ಯಾವತ್ತೂ ನಾವು ಪಾಸಿಟಿವ್ ಆಗಿರಬೇಕು. ಐ ಆಮ್ ವೆರಿ ಪಾಸಿಟಿವ್ ಪರ್ಸನ್ ಬೇಸಿಕಲಿ. ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಗುಡ್ ವಿಲ್ ಆಲ್ವೇಸ್ ರಿಮೈನ್ ಗುಡ್, ಅಷ್ಟೇ ನಾವು ನಂಬಿರೋದು. ಬಟ್ ನಿಮಗೆ ಯಾವುದು ಖುಷಿ ಅಂತ ಅನ್ಸುತ್ತೆ? ಅಂದರೆ ಫುಡ್ ಟ್ರಕ್ಕು ಅಥವಾ ಇದು ಯಾವುದು ಒಳ್ಳೆದಾಯ್ತು ಖುಷಿ ಅನ್ಸೋದು? ಫುಡ್ ಟ್ರಕ್ಕೆ ನಮಗೆ. ಓಕೆ. ಅದು ಹೆಂಗೆ ಅಂದರೆ ಇಟ್ ವಾಸ್ ವೆರಿ ಸಿಂಪಲ್. ಹೌದು. ಆ್ಯಂಡ್ ತುಂಬ ಚೆನ್ನಾಗಿತ್ತು, ಅಲ್ಲಿನ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಇರ್ತಿತ್ತು ನಮಗೆ. ಆಮೇಲೆ ವಿ ಡಿಡ್ಂಟ್ ನೀಡ್ ಟು ಪೇ ದ ರೆಂಟ್. ಆಮೇಲೆ ಇಲ್ಲಿ ಮೇ ಬಿ ಎಂಪ್ಲಾಯೀಸು ಜಾಸ್ತಿ ಅನ್ಕೋತೀನಿ. ಹೌದು, ಎಂಪ್ಲಾಯೀಸ್ ದೊಡ್ಡದಾಗ್ತಾ ಇದ್ರೆ ದೊಡ್ಡದು, ಆಬ್ವಿಯಸ್ಲಿ ಪಾಕೆಟು ದೊಡ್ಡದಾಗ್ತಾ ಇರುತ್ತೆ. ಬಟ್ ಎಂಪ್ಲಾಯೀಸ್ನ ಸೆಲೆಕ್ಟ್ ಮಾಡಿದ್ರಿ, ಹೆಂಗೆ ಸೆಲೆಕ್ಟ್ ಮಾಡಿದ್ರಿ? ಬಿಕಾಸ್ ಈಗ ನೀವು ಹೇಳಿದ್ರಿ ಕ್ವಾಲಿಟಿ ಫುಡ್ಡು ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಇನ್ನೊಬ್ರು ಕಸ್ಟಮರ್ ವಾಪಸ್ ಬರಬೇಕು ಅಂತಂದರೆ. ಸೊ ಎಂಪ್ಲಾಯೀಸ್ನ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ? ಏನು ಇಲ್ಲ, ಮುಂಚೆ ಇದ್ದವರೇ ಕಂಟಿನ್ಯೂ ಆದರು. 5 ಜನ ಮುಂಚೆ ವರ್ಕರ್ಸ್ ಇದ್ದರು, ಅವರೇ ಕಂಟಿನ್ಯೂ ಆದರು. ಬಟ್ 4 ಜನ ಆ್ಯಸ್ ಐ ಸೆಡ್ ಬಿಫೋರ್ ಕಾಂಪಿಟೇಟರ್ಸಿಂದ ಅವ್ರು ಹೇಳ್ಕೊಟ್ಟಿದ್ರಿಂದ ಹೋಗ್ಬಿಟ್ರು. ನಮಗೇನು ಡಿಫ್ರೆನ್ಸ್ ಏನಾಗಲಿಲ್ಲ. ಅದ್ರ ತಕ್ಕಂಗೆ ಇನ್ನೂ ಒಂದಷ್ಟು ಜನ ಬಂದು ಜಾಯ್ನ್ ಆದರು. ಸೊ ಈಗ ಟೋಟಲಾಗಿ 4 ಜನ ವರ್ಕರ್ಸ್ ಇದ್ದಾರೆ. ಗೋಬಿ ಮಾಡೋರಂತೂ ಅವಾಗಿನ ನಾವು ಅರಸೀಕೆರೆಯಲ್ಲಿ ಹೇಳಿದ್ನಲ್ಲ, ಆ ಹುಡುಗನೇ ವಾಪಸ್ ಬಂದು ಇಲ್ಲೂ ಮಾಡ್ತಿರೋದು. ಅವರಿಗೆ ಅಂತ ಮನೆ ಮಾಡಿದ್ದೀವಿ.
ಆ್ಯಂಡ್ ಹಿ ಸ್ಟೇಸ್ ಹಿಯರ್. ಅವ್ರು ಬೇಸಿಕಲಿ ಅರಸೀಕೆರೆ, ಸೊ ಅವರೇ ಎಲ್ಲ ಮಾಡ್ಕೊಂಡು ಹೋಗ್ತಿದೆ. ವರ್ಕರ್ಸ್ದು ಇಷ್ಟೇ ಪ್ರಾಬ್ಲಮ್ ಆಗಿದ್ದು, ಬೇರೆ ಏನೂ ಇಲ್ಲ. ಬಟ್ ಈಗ ಇಲ್ಲಿ ಮೆನು ಬಗ್ಗೆ ಮಾತಾಡೋದಾದರೆ, ಸೊ ನಾನು ಕೇಳ್ಪಟ್ಟಂಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದು ಗೋಬಿ ಬಿಟ್ಟರೆ ಅದಾದಮೇಲೆ ಬೆಳಗಾವಿ ಅವಲಕ್ಕಿ ಬೇಲ್ ಅಂತ ಕೇಳ್ಪಟ್ಟಿದ್ದೀನಿ. ನಾನು ಅಂದ್ಕೊಂಡೆ ಮೇ ಬಿ ಇವರು ಬೆಳಗಾವಿಯವರು, ಸೊ ಆ ಮೆನೂನ ಇಟ್ಟಿರ್ಬೋದು ಅಂತ. ಸೊ ಅದ್ರ ಹಿಂದಿನ ಸ್ಟೋರಿ ಏನು, ವೈ ಬೆಳಗಾವಿ ಸ್ಪೆಷಲ್ಲು? ಇದು ಆ್ಯಕ್ಚುಲಿ ನಮ್ಮದು ಓಲ್ಡ್ ರೆಸಿಪಿ ಅವಲಕ್ಕಿ ಬೇಲು. ಅರಸೀಕೆರೆಯಲ್ಲಿ ಇದ್ದಾಗ್ಲೂ ಸುಮ್ಮನೆ ಏನೋ ಮಾಡೋಕ್ಕೆ ಹೋಗಿ ನನ್ನ ಹಸ್ಬೆಂಡೇ ಕ್ರಿಯೇಟ್ ಮಾಡೋದಂಥ ಡಿಶ್ ಅದು. ಸೊ ಅಲ್ಲೂ ತುಂಬ ಜನ ಇಷ್ಟಪಟ್ಟರು. ಓಕೆ, ದೆನ್ ಹಿ ಟೋಲ್ಡ್ ಲೈಕ್ ಇಲ್ಲೂ ಇಷ್ಟಪಡ್ತಾರೆ ಅದನ್ನು. ಇಲ್ಲಿ ನಾವು ಬೆಂಗಳೂರಲ್ಲಿ ಇಷ್ಟು ವರ್ಷ ಆದಮೇಲೆ ನಾವು ಎಲ್ಲೂ ನೋಡಲಿಲ್ಲ ಇದನ್ನು ಮಾಡಿದ್ದು. ಸೊ ಅದನ್ನು ನಾವು ಇಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಅದಕ್ಕಂತೂ. ಇಟ್ ವಿಲ್ ಬಿ ವೆರಿ ಕ್ರಿಸ್ಪಿ ಮತ್ತು ಡಿಫ್ರೆಂಟ್ ಐಟಮ್ ಅದು. ಹಾಗಾಗಿ ಗೋಬಿ ಮಂಚೂರಿ ಅದಾದಮೇಲೆ ಅವಲಕ್ಕಿ ಬೇಲ್ಗೆ ನಮಗೆ ತುಂಬ ಡಿಮ್ಯಾಂಡ್ ಇದೆ, ಈಕ್ವಲಿ ಡಿಮ್ಯಾಂಡ್ ಇದೆ ಹೇಳಬೇಕು ಅಂದರೆ. ಬಟ್ ಈಗ ಫುಡ್ ಟ್ರಕ್ಕಲ್ಲಿ ಒಂದಷ್ಟು ಮೆನು ಇತ್ತು, ಇಲ್ಲಿ ನಾನು ನೋಡ್ದಂಗೆ ಕಂಪ್ಲೀಟ್ ಎಲ್ಲನೂ ನಿಮಗೆ ಮಿಲ್ಕ್ ಶೇಕಿಂದ ಹಿಡಿದು ಪಿಜ್ಜಾ ಆಗಿರ್ಬೋದು ಎಲ್ಲ ಇದೆ. ಸೊ ಆ ಮೆನು ಹೆಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಆ್ಯಂಡ್ ಇಲ್ಲಿ ನಿಮ್ಮ ಹಸ್ಬೆಂಡೇ ಕುಕ್ ಮಾಡ್ತಾರಾ ಹೆಂಗೆ? ಇದು ಮಸಾಲ ಚಾಟ್ಸ್ ಎಲ್ಲನೂ ನನ್ನ ಹಸ್ಬೆಂಡೇ ಮಾಡೋದು. ಅದು ಯಾರಿಗೂ ಅವ್ರು ಬಿಟ್ಕೊಡೋದಿಲ್ಲ, ಬಿಕಾಸ್ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ಅವ್ರಿಗೆ ಭಯ. ಸೊ ಅದೆಲ್ಲ ಅವರೇ ಪ್ರಿಪೇರ್ ಮಾಡ್ಕೋತಾರೆ. ಇದಕ್ಕೆ ಮುಂಚೆ ಇಲ್ಲಿ ಇದ್ದಂಥವರು ಬರ್ಗರು, ಸ್ಯಾಂಡ್ವಿಚ್ಚು, ಪಿಜ್ಜಾ, ಆಮೇಲೆ ಮಿಲ್ಕ್ ಶೇಕ್ಸು, ಮೊಯಿಟೋಸು, ಐಸ್ ಕ್ರೀಮ್ ಸಂಡೇಸು, ಡೆಸರ್ಟ್ಸ್ ಎಲ್ಲ ಇತ್ತು. ಅದೇ ಸೇಮ್ ಕಂಟಿನ್ಯೂ ಆಗ್ತಿದ್ದೀವಿ, ಬಿಕಾಸ್ ಸೇಮ್ ಶೆಫೇ ಇದ್ದಾರೆ. ಸೊ ಹಾಗಾಗಿ ಅವರೇ ಕಂಟಿನ್ಯೂ ಆಗ್ತಿದ್ದಾರೆ. ಸೊ ಟೇಸ್ಟ್ ಏನೂ ಡಿಫ್ರೆನ್ಸ್ ಆಗಿಲ್ಲ. ದಿಸ್ ಇಸ್ ಆಲ್. ಓಕೆ, ಬಟ್ ಈಗ ನೀವು ಹಸ್ಬೆಂಡ್ ಆ್ಯಂಡ್ ವೈಫು, ಈಗ ಪರ್ಸ್ನಲ್ ಲೈಫು ಬಿಸ್ನೆಸ್ ಲೈಫು ಅಂತ ಇದ್ದೇ ಇರುತ್ತೆ. ಸೊ ನೀವು ಹೆಂಗೆ ಆ ಒಂದು ಅಂದರೆ ಇಬ್ರಿಗೂ ಒಂದು ಅನ್ಯೋನ್ಯತೆ ಇದ್ದರೆ ಮಾತ್ರ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಪರ್ಸ್ನಲ್ ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಸೊ ನಿಮ್ಮ ಹಸ್ಬೆಂಡು ನೀವು ಬ್ಯಾಕ್ ಬೋನ್ ಆಗಿ ನೀವು ವರ್ಕ್ ಮಾಡ್ತಾಯಿದ್ರೆ, ಸೊ ಹೆಂಗೆ ಅನಿಸುತ್ತೆ? ಆ್ಯಂಡ್ ನಾನು ಕೇಳ್ಪಟ್ಟೆ ನಿಮ್ಮದು ಲವ್ ಮ್ಯಾರೇಜ್ ಅಂತ. ಸೊ ಹೆಂಗೆ ಅನಿಸುತ್ತೆ ಮ್ಯಾಮ್? ಅದು ಮುಂಚೆಯಿಂದ ನಾವು ಒಬ್ರಿಗೊಬ್ರು ಸಪೋರ್ಟ್ ಇದ್ದೀವಿ. ವಿ ಬೋತ್ ಆರ್ ಲೈಕ್ ಪಾರ್ಟ್ನರ್ಸ್ ಇನ್ ಕ್ರೈಮ್ ಥರ. ಕೆಟ್ಟದ್ದು ಸಿಕ್ಕಾಪಟ್ಟೆ ಮಾಡ್ತೀವಿ ಜೊತೆಗೆ ಸೇರಿಕೊಂಡು. ಸಿಕ್ಕಾಪಟ್ಟೆ ನಾವು ಹಸ್ಬೆಂಡ್ ಆ್ಯಂಡ್ ವೈಫು ಯಾವಾಗ ಬರುತ್ತೆ ಅಂದರೆ, ನಾವು ಹಸ್ಬೆಂಡ್ ಆ್ಯಂಡ್ ವೈಫು ಅಂತಂದಾಗ ಫಿನಾನ್ಷಿಯಲ್ ಥಿಂಗ್ಸ್ ಯಾವಾಗ ಬರುತ್ತೆ ಆವಾಗ ಓಕೆ ನಾವಿಬ್ಬರು ರೆಸ್ಪಾನ್ಸಿಬಲು, ವಿ ಹ್ಯಾವ್ ಅ ಫ್ಯಾಮಿಲಿ, ಸೊ ನಾವು ಸ್ವಲ್ಪ ವೆಲ್ ಬಿಹೇವ್ ಮಾಡಬೇಕು, ಸ್ವಲ್ಪ ದುಡ್ಡಿಡಬೇಕು, ಈ ಥರ ಎಲ್ಲ ಅನಿಸುತ್ತೆ. ಅದರ್ವೈಸ್ ನಾವು ತುಂಬ ಫ್ರೆಂಡ್ಲಿಯಾಗಿರ್ತೀವಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗು, ಬಾಂಡು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ನಮ್ಮದು. ನೋ ಮ್ಯಾಟರ್ ವಾಟ್, ನಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಕಷ್ಟಗಳನ್ನು ಫೇಸ್ ಮಾಡಿದ್ದೀವಿ. ದೆರ್ ಆರ್ ಅಪ್ಸ್ ಆ್ಯಂಡ್ ದೆರ್ ಆರ್ ಮೋರ್ ಡೌನ್ಸ್ ಹೇಳಬೇಕು ಅಂದರೆ. ಬಟ್ ಯಾವುದ್ರಲ್ಲೂ ನಾನು ಅವ್ರ ಕೈ ಬಿಟ್ಟಿಲ್ಲ, ಅವ್ರು ನನ್ನನ್ನು ಕೈ ಬಿಟ್ಟಿಲ್ಲ. ಯಾರೇ ಬಂದು ಅವ್ರಿಗೆ ಏನು ಹೇಳಿದ್ರು ಐ ನೋ ಮೈ ವೈಫ್ ಅಂತ ಅವ್ರು ಹೇಳ್ತಾರೆ. ಯಾರೇ ಬಂದು ಅವ್ರ ಬಗ್ಗೆ ನನ್ನ ಹತ್ರ ಹೇಳಿದ್ರು ನನ್ನ ಹಸ್ಬೆಂಡ್ ನನಗೇನು ಅಂತ ನನಗೆ ಗೊತ್ತು ಅಂತ ಹೇಳ್ತೀವಿ. ಇಷ್ಟು ಬಾಂಡಿಂಗ್ ಅಂತೂ ಇದೆ ನಮ್ಮ ಬಗ್ಗೆ, ನಮ್ಮಿಬ್ಬರ ಮಧ್ಯ. ಆ್ಯಂಡ್ ಚೆರಿ ಆನ್ ದ ಕೇಕ್ ಅಂತಾರಲ್ಲ ಆ ಥರ ನನ್ನ ಮಗಳು. ಸೊ ಶಿ ಈಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್, ವೆರಿ ಕೋಆಪ್ರೇಟಿವ್. ನಾನು ನನ್ನ ಹಸ್ಬೆಂಡ್ ಇಲ್ಲಿ ವರ್ಕ್ ಮಾಡ್ತಿದ್ರು, ಅವಳ ಕೆಲಸ ಅವಳು ಮಾಡಿಕೊಂಡು ಶಿ ಇಸ್ ಫೋಕಸಿಂಗ್ ಆನ್ ಅ ಸ್ಟಡಿ, ಶಿ ಇಸ್ ಅ ಕ್ರಿಕೆಟ್ ಪ್ಲೇಯರ್. ಸೊ ಅವೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಅವಳು ಸಪೋರ್ಟಿವ್ ಆಗಿರೋದ್ರಿಂದನೇ ನಾವಿಬ್ಬರು ಇಲ್ಲಿ ಬಂದು ಮಾಡೋಕ್ಕಾಗೋದು. ಯಾ. ಸೊ ಮ್ಯಾಮ್, ಈಗ ಒಂದಷ್ಟು ರ್ಯಾಪಿಡ್ ಫೈರ್ ಕ್ವಶನ್ಸ್ ಇದೆ. ಸೊ ನೋಡೋಣ ಎಷ್ಟು ನೆನ್ಪಿಟ್ಕೊಂಡಿದ್ದೀರಾ ನೀವು ಉಪ್ಪು ಹುಳಿ ಖಾರದ ಬಗ್ಗೆ ಅಂತ. ಸೊ ಉಪ್ಪು ಹುಳಿ ಖಾರ ಶುರುವಾಗಿರೋ ಡೇಟ್ August 5th. ಓಕೆ. ಸೊ ಉಪ್ಪು ಹುಳಿ ಖಾರದಲ್ಲಿ ಫಸ್ಟ್ ಕಸ್ಟಮರ್ ನಿಮಗೆ ನೆನಪಿದ್ದೇ ಇರ್ತಾರೆ. ಏನು ಫುಡ್ ಕೊಟ್ಟಿದ್ರಿ ಅವರಿಗೆ? ಗೋಬಿ ಮಂಚೂರಿನೇ ಮಾಡಿಕೊಟ್ಟಿದ್ದು. ಅದು ಅವ್ರಿಗೆ ನಮ್ಮ ಅರಸೀಕೆರೆ ಅವರೇನೆ, ಶ್ರುತಿ ಅಂತ ಅಂದ್ಬಿಟ್ಟು ಅಲ್ಲೂ ಟೇಸ್ಟ್ ಮಾಡಿದರು. ಸೊ ಈ ಗೆಸ್ಟಾಗಿ ಇನ್ವೈಟ್ ಮಾಡಿದ್ದು ಅವರೇ ಫಸ್ಟ್ ಕಸ್ಟಮರು. ಶಿ ವಾಸ್ ಲೈಕ್, ನಾನು ಬೆಂಗಳೂರಿಗೆ ಬಂದು 10 ವರ್ಷ ಆಯಿತು, ಈ ಥರ ಗೋಬಿ ನಾನು ಎಲ್ಲೂ ತಿಂದಿರಲಿಲ್ಲ, ಥ್ಯಾಂಕ್ ಯು, ಮತ್ತೆ ಅರಸೀಕೆರೆಯಿಂದ ಬೆಂಗಳೂರಿಗೆ ವಾಪಸ್ಸು ಸೇಮ್ ರೆಸಿಪಿ ತಂದಿದ್ದಕ್ಕೆ ಅಂತ ಹೇಳಿದ್ರು. ದ್ಯಾಟ್ ವಾಸ್ ಮೆಮೊರೇಬಲ್. ಓಕೆ. ಸೊ ನಿಮ್ಮ ಹಸ್ಬೆಂಡ್ ಕುಕ್ ಮಾಡೋದ್ರಲ್ಲಿ ನಿಮ್ಮ ಫೇವ್ರೆಟ್ ಡಿಶ್ ಯಾವುದು? ಅದು ಉಪ್ಪು ಹುಳಿ ಖಾರದ್ದೇ ಆಗಿರಬೇಕು. ಯಾವುದು? ಅವಲಕ್ಕಿ ಬೇಲ್ ತುಂಬ ಇಷ್ಟ. ಓಕೆ. ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಆ್ಯಸ್ ಇಟ್ ಇಸ್ ಬಂದಿದೆಯಾ? ಎಸ್. ನಾನು ಮಾಡಿದ್ರೆ ನೋ ಟ್ರೈ ಮಾಡಿದ್ದೀರಾ? ಮಾಡಿದ್ದೀನಿ, ಬಟ್ ಅವರಷ್ಟು ಚೆನ್ನಾಗಿ ನನಗೆ ಮಾಡೋಕ್ಕೆ ಬಂದಿಲ್ಲ. ಆ್ಯಂಡ್ ಹಿ ಹ್ಯಾಸ್ ಸಮ್ ಮ್ಯಾಜಿಕ್ ಇನ್ ಹಿಸ್ ಹ್ಯಾಂಡ್ಸ್ ಅನಿಸುತ್ತೆ. ಮನೇಲೂ ಅಷ್ಟೇ ಕೆಲವೊಂದು ರೆಸಿಪೀಸ್ ಮಾಡ್ತಾರೆ, ಅದು ನಾನು ಮಾಡೋಕ್ಕೆ ಹೋದರೆ ಫೇಲ್ಯೂರ್ ಆಗಿಬಿಡುತ್ತೆ. ಅವ್ರು ಮಾಡಿದ್ರೇ ಆ ಟೇಸ್ಟ್ ಬರೋದು. ಓಕೆ. ಸೊ ಇಟ್ ಇಸ್ ಲೈಕ್ ದ್ಯಾಟ್. ಓಕೆ. ಸೊ ಇನ್ ಕೇಸ್ ದಿವ್ಯಾ ಅವರು ಉಪ್ಪು ಹುಳಿ ಖಾರದ ಜವಾಬ್ದಾರಿ ತಗೊಂಡಿಲ್ಲ ಅಂತಂದರೆ, ಸೊ ದಿವ್ಯಾ ಅವ್ರು ಏನು ಆಗ್ತಾಯಿದ್ರು? ನಿಮ್ಗೊಂದು ಫ್ಯೂಚರ್ ಗೋಲು ಅಥವಾ ಏನೊಂದು ಡ್ರೀಮ್ ಇದ್ದಿರ್ಬೋದಲ್ಲ, ಏನು ಆಗ್ತಿದ್ರಿ ನೀವು ಇನ್ ಕೇಸ್ ಇಲ್ಲಿ ಇಲ್ಲ ಅಂತಿದ್ದಿದ್ರೆ? ಪ್ರಾಬಬ್ಲಿ ಅ ಗುಡ್ ಹೌಸ್ ವೈಫ್. ಓಕೆ. ಅದು ಬಿಟ್ಟರೆ ಐ ಆಮ್ ವೆರಿ ಲೇಝಿ ಪರ್ಸನ್ ಬೇಸಿಕಲಿ.
ನನಗೆ ನನ್ನ ಹಸ್ಬೆಂಡ್ ಪುಷ್ ಮಾಡೋ ತನಕ ಎದ್ದೇಳು ಇದು ಮಾಡು ಅನ್ನೋ ತನಕ ನಾನು ಮಾಡಲ್ಲ. ಯಾಕಂದರೆ ನನಗೆ ತುಂಬ ಹೋಮ್ಲಿ ಆಗಿರೋಕ್ಕೆ ಇಷ್ಟ, ಮನೇಲಿ ಅಡುಗೆ ಮಾಡೋಕ್ಕೆ ಇಷ್ಟ, ನನ್ನ ಗಂಡನ ನೋಡ್ಕೊಳ್ಳೋಕೆ ಇಷ್ಟ, ನನ್ನ ಮಗಳಿಗೆ ಓದಿಸೋದು ಇಷ್ಟ. ಇಷ್ಟು ಬಿಟ್ಟರೆ ದೇವ್ರ ಪೂಜೆ ತುಂಬ ಚೆನ್ನಾಗಿ ಮಾಡ್ತೀನಿ, ಅದು ಮಾಡೋಕ್ಕೆ ಇಷ್ಟ. ಈ ಥರ ಆಗಿರ್ತಿದ್ದೆ ಪ್ರಾಬಬ್ಲಿ ಅಷ್ಟೇ. ಇಲ್ಲಿಗೆ ನನ್ನನ್ನು ಕರ್ಕೊಂಡು ಬಂದಿದ್ದು ನನ್ನ ಹಸ್ಬೆಂಡೇ, ಆ್ಯಂಡ್ ಹಿ ಗೇವ್ ಮಿ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್. ಸೊ ಯಾ, ಹಿ ಇಸ್ ವೆರಿ ಸಪೋರ್ಟಿವ್ ಇನ್ ದ್ಯಾಟ್ ವೇ. ಓಕೆ. ಸೊ ಉಪ್ಪು ಹುಳಿ ಖಾರದಲ್ಲಿ ಈಗ ಓಕೆ ಅಂದರೆ ನಿಮ್ಗೀಗ ಇನ್ನೂ ರೆಸ್ಟ್ ಇಲ್ಲ ಅನ್ನೋದು ಗೊತ್ತು. ಸೊ ಇನ್ ಕೇಸ್ ರೆಸ್ಟ್ ಸಿಕ್ತು ಅಂತಂದರೆ ವೆಕೇಷನ್ಗೆ ಎಲ್ಲಿ ಹೋಗೋದಕ್ಕೆ ಇಷ್ಟಪಡ್ತೀರಾ? ವೆಕೇಷನ್ಗೆ ನಾವು ಗುಲ್ಮಾರ್ಗ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟು. ಸೊ ನಾನು ಇದಕ್ಕೆ ಮುಂಚೆ ಜಮ್ಮುಗೆ ಹೋದಾಗ ಏನು ಹೇಳ್ತಾರೆ, ಕರ್ಫ್ಯೂ ಆಗಿಬಿಟ್ಟಿತ್ತು ಲಾಸ್ಟ್ ಟೈಮು, 2018 ಅನಿಸುತ್ತೆ. ಓಕೆ. ಆವಾಗ ಕರ್ಫ್ಯೂ ಆಗಿತ್ತು, ಹಾಗಾಗಿ ನಾವು ಗುಲ್ಮಾರ್ಗೆಲ್ಲ ಹೋಗೋಕ್ಕಾಗಲಿಲ್ಲ. ಸೊ ಅಟ್ಲೀಸ್ಟ್ ಈ ಟೈಮ್ ಆದ್ರೂ ಗುಲ್ಮಾರ್ಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಬಿಟ್ಟರೆ ವರ್ಷಕ್ಕೆ ಒಂದು 10 ಸರ್ತಿನಾದರೂ ಗೋವಾಗೆ ಹೋಗಿ ಬರ್ತೀವಿ. ಓಕೆ. ನಾನು ನನ್ನ ಹಸ್ಬೆಂಡ್ ಸೊ ಇಬ್ಬರೇ. ಈ ಟೈಮಲ್ಲೂ ನಿಮಗೆ ಫ್ರೀ ಇದೆಯಾ? ಖಂಡಿತವಾಗ್ಲೂ ಇಲ್ಲ, ನಾನು ಅವ್ರು ಸಿಗೋದೇ ಕಷ್ಟ, ಹಂಗಾಗ್ಬಿಟ್ಟಿದೆ ಇವಾಗ. ಇಟ್ಸ್ ಪ್ಯಾಕ್ಡ್ ಲೈಫ್ ಥರ. ತುಂಬ ಕ್ರೇವ್ ಮಾಡ್ತಿದ್ದೀನಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ನನ್ನ ಮಗಳು ಅಷ್ಟೇ, ಅಪ್ಪ ಯಾವಾಗ ಸಿಗ್ತಾರೆ ಅಂತ ಕಾಯ್ತಿರ್ತಾಳೆ. ಸೊ ಹಿಂಗಿದೆ ನಮ್ಮ ಸ್ಕೆಡ್ಯೂಲ್ ಈಗ. ವಿ ಆರ್ ಕಂಪ್ಲೀಟ್ಲಿ ಪ್ಯಾಕ್ಡ್, ಬ್ಯುಸಿ. ಬಟ್ ನಾಳೆ ದಿನ ಚೆನ್ನಾಗಿರ್ಬೇಕು ಅಂದರೆ ಈಗ ಕಷ್ಟಪಡಲೇಬೇಕು. ಖಂಡಿತವಾಗ್ಲೂ. ಓಕೆ. ಸೊ ಈಗ ನೆಕ್ಸ್ಟ್ ಇರೋದು ಏನಪ್ಪ ಅಂತಂದರೆ, ಸೊ ಬಿಸ್ನೆಸ್ ಅಂತ ಬಂದಾಗ ಈಗ ಫುಡ್ ಇಂಡಸ್ಟ್ರಿ ಬಿಸ್ನೆಸ್ಸಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದರೆ ಒಂದು ಸಕ್ಸಸ್ ಮಂತ್ರ ಅಂತಂದರೆ ಏನು ಹೇಳ್ತೀರ? ಒಂದು ಟಿಪ್ಸ್ ಅಂತಂದರೆ ಡೆಡಿಕೇಶನ್ನು, ಕನ್ಸಿಸ್ಟೆನ್ಸಿ, ಆಮೇಲೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಕೆಳಗೆಳೆಯೋರು ತುಂಬ ಜನ ಇರ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮ ಸೆಲ್ಫ್ ಎಸ್ಟೀಮ್ ಹೇಳ್ತಾರೆ, ನಮ್ಮ ಸೆಲ್ಫ್ ಪವರು, ಆಮೇಲೆ ನಮ್ಮ ಸುಪ್ರೀಂ ಪವರ್ ದೇವ್ರಿರ್ತಾನೆ ಅನ್ನೋದನ್ನು ನಾವು ಮರೀದಿರ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅಂತ ಹೇಳ್ತೀನಿ. ಅಷ್ಟೇ. ವಿ ಹ್ಯಾವ್ ಟು ಬಿಲೀವ್ ಇನ್ ಅವರ್ ಸೆಲ್ಫ್ ಅಲ್ವಾ? ಖಂಡಿತವಾಗ್ಲೂ ಅದು ತುಂಬ ನನಗೆ ಈ ಜರ್ನಿಲಿ ಸ್ಪೆಷಲಿ ಅದು ನಾನು ತುಂಬಾ ಹ್ಯಾವ್ ಗಾನ್ ಥ್ರೂ. ಸೊ ಯಾ, ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕು ಅದಕ್ಕೆ. ಓಕೆ. ಸೊ ಕೊನೆಯದಾಗಿ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಅಂತ ಇದ್ದೇ ಇರುತ್ತಲ್ವಾ? ಸೊ ಏನಾದರೂ ಒಂದು ಕನಸನ್ನು ಗಂಡ ಹೆಂಡತಿ ಇಬ್ಬರು ಕೂಡ ಕಂಡಿರ್ತೀರ. ಸೊ ಬಿಸ್ನೆಸ್ ಅಂತ ಬಂದಾಗ ಸೊ ಫ್ಯೂಚರ್ ಪ್ಲ್ಯಾನ್ ಏನಿದೆ, ಆ್ಯಂಡ್ ಇದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು ಆ ಥರ ಏನಾದರೂ ಪ್ಲ್ಯಾನಲ್ಲಿ ಇದ್ದೀರಾ? ಹೇಗೆ? ಹೌದು, ಆಲ್ರೆಡಿ ನಮಗೆ ತುಂಬ ಜನ ಫ್ರಾಂಚೈಸಿ ಕೇಳ್ತಾ ಇದ್ದಾರೆ. ಬಟ್ ನಾವು ಒರಿಜಿನಾಲಿಟಿ ಗಿವ್ ಅಪ್ ಮಾಡಬಾರ್ದು, ಹೆಸರು ಹಾಳಾಗಬಾರ್ದು. ಅಟ್ಲೀಸ್ಟ್ ನಾವೊಂದು ವರ್ಷ ಕಷ್ಟಪಟ್ಟು ಇದನ್ನು ಒಳ್ಳೆ ಲೆವೆಲ್ಗೆ, ಇನ್ನೂ ಒಳ್ಳೆ ಲೆವೆಲ್ಗೆ ತೊಗೊಂಡು ಬಂದು ಆಮೇಲಿಂದ ನಾವೇ ಕೆಲವೊಂದು ಕಡೆ ನಮಗೆ ಕೆಲವೊಂದು ಏರಿಯಾಗಳು ವರ್ಕ್ ಆಗುತ್ತೆ, ಟಾರ್ಗೆಟ್ ಇದೆ. ಸೊ ಅಲ್ಲಲ್ಲಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಓಕೆ. ಸೊ ದಿನಕ್ಕೆ ಎಷ್ಟು ಜನ ಬರ್ತಾರೊಂದು ಆ್ಯಾವ್ರೇಜ್ ಆಗಿ? ಅರೌಂಡ್ ಈವ್ನಿಂಗ್ಸ್ ಮೇಲೇ ನಮಗೆ ಬಿಸ್ನೆಸ್ಸು. ಸೊ ಈವ್ನಿಂಗ್ ಮೇಲೆ ವೀಕೆಂಡ್ಸ್ ಅಂತ ಅಂದರೆ ನಿಯರ್ಲಿ 1000 ಪೀಪಲ್ ಅಂತೂ ಕ್ರೌಡ್ ಆಗೇ ಆಗ್ತಾರೆ. ಅದು ಬಿಟ್ಟರೆ ವೀಕ್ ಡೇಸಲ್ಲಿ 500 to 600 ಮೆಂಬರ್ಸ್. ಓಕೆ. ಬಟ್ ಈಗ ಎಷ್ಟು ಜಾಗದಲ್ಲಿದೆ ಇದು? ಇದು 15/10 ಅನಿಸುತ್ತೆ. ಓಕೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಾಕಷ್ಟು ಇನ್ಫಾರ್ಮೇಷನ್ನ ಕೊಟ್ರಿ. ಸೊ ಇವರ ಒಂದು ಕಾಲ್ ಶೀಟ್ ಸಿಗೋದಕ್ಕೆ ತುಂಬ ಕಷ್ಟ ಆಗಿತ್ತು, ಬಿಕಾಸ್ ಯಾವತ್ತು ನಾವು ಬಂದ್ರೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು. ಆ್ಯಂಡ್ ಇವರ ಒಂದು ಎನರ್ಜಿ ಆಗಿರ್ಬೋದು ಅದೆಲ್ಲ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂತಂದರೆ ಫಸ್ಟ್ ನಾನು ಇವ್ರನ್ನ ನೋಡಿರೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಇವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇಷ್ಟ ಆಯ್ತು. ಯಾಕಂತಂದರೆ ಬಂದವ್ರ ಹತ್ರ ನಾವು ರಿವ್ಯೂ ಕೇಳಿದ್ವಿ ಅಂತಂದರೆ ಅದು ನಮ್ಮ ಬಿಸ್ನೆಸ್ಸಿಗೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್. ಯಾಕಂದರೆ ಬಂದಿರ್ತಾರೆ, ಟೇಸ್ಟ್ ಮಾಡಿರ್ತಾರೆ, ಜೆನ್ಯೂನ್ ಆಗಿ ಒಂದು ರಿವ್ಯೂ ಕೊಟ್ಟಾಗ ಇನ್ನೊಂದಷ್ಟು ಜನ ಬಂದು ಮತ್ತೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ. ಸೊ ಅಲ್ಲಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಇವತ್ತು ಇಲ್ಲಿ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಟೈಮ್ನ ನಮಗೆ ಫ್ರೀಯಾಗಿ ಇಷ್ಟು ಮಾಡಿಕೊಂಡು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಉಪ್ಪು ಹುಳಿ ಖಾರ ಸೊ ಕರ್ನಾಟಕದಾದ್ಯಂತ ಸಿಕ್ಕಾಪಟ್ಟೆ ಫೇಮಸ್ ಆಗಲಿ, ನಿಮ್ಮ ಫ್ರಾಂಚೈಸಿ ಏನು ಡ್ರೀಮ್ ಇದೆಯೋ ಅದು ಕೂಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೈತ್ರ ಅವರೇ, ನನಗೆ ಈ ಆಪರ್ಚುನಿಟಿ ಕೊಟ್ಟು ನನ್ನ ಹಾರ್ಟ್ ಸ್ಪೋಕ್ ಮಾಡೋದಕ್ಕೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಟ್ ವಾಸ್ ಮೈ ಪ್ಲೆಷರ್ ಟಾಕಿಂಗ್ ಟು ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Bosswala. Be the boss.